ತೋಟದ ಮನೆಯಲ್ಲಿ ಇದ್ದಾರೆ. ಜನವರಿ 1ನೇ ತಾರೀಕು ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಆದ್ದರಿಂದ ಅವತ್ತು ಭಕ್ತರಿಗೆಲ್ಲ ಕಚೇರಿಗಳಿಗೆ ಆಫೀಸುಗಳಿಗೆ ರಜೆ ಇದೆ. ಆದ್ದರಿಂದ ಅವತ್ತು ಹೆಚ್ಚಿನ ಭಕ್ತರು ಕಲ್ಕತ್ತಾದಲ್ಲಿ ಕಾಶೀಪುರದ ತೋಟದ ಮನೆ ಎಲ್ಲಿ ಶ್ರೀರಾಮರು ಅಲ್ಲಿಗೆ ಆಗಮಿಸಿದ್ದಾರೆ. ಯುವಕ ಶಿಷ್ಯರಂತೂ ಅಲ್ಲೇ ಇದ್ದಾರೆ. ಅವತ್ತು ಮಧ್ಯಾಹ್ನದ ಹೊತ್ತು ಸುಮಾರು 3 ಗಂಟೆಯ ವೇಳೆಗೆ ಸ್ವಲ್ಪ ಬಿಸಿಲು ಬಂದದ್ರಿಂದ, ಕಲ್ಕತ್ತಾ ಕಡೆ ಡಿಸೆಂಬರ್ ಜನವರಿ ಅಂದರೆ ವಿಪರೀತ ಚಳಿ ಇರುತ್ತೆ, ಕೊರೆಯುವ ಚಳಿ ಇರುತ್ತೆ. ಈಗ ಚಳಿಯ ನಡುವೆ ಮಧ್ಯಾಹ್ನ 3 ಗಂಟೆಯ ಸಮಯಕ್ಕೆ ಸ್ವಲ್ಪ ಬಿಸಿಲು ಬಂದದ್ರಿಂದ ಹೋಗಿ ಬರೋಣ. ಹೇಗೂ ಕಾಶೀಪುರದ ತೋಟದ ಮನೆಯ ತೋಟ ಇದೆಲ್ಲ ದೊಡ್ಡದಿದೆ, ವಿಶಾಲವಾದ ಜಾಗ ಇದೆ, ಅಲ್ಲಿ ಹೋಗಿ ಬರೋಣ ಅಂತ ಶ್ರೀರಾಮಕೃಷ್ಣರು ಹೊರಗಡೆ ಬರ್ತಾರೆ. ಕಾಶೀಪುರದ ತೋಟದ ಮನೆ ಚಿಕ್ಕದು. ಮನೆಯಲ್ಲಿ ಕೆಳಗಡೆ 2 ಕೋಣೆ, ಮೇಲ್ಗಡೆ 2 ಕೋಣೆ, ಅಷ್ಟೇ ಚಿಕ್ಕ ಮನೆ. ಆದರೆ ಸುತ್ತ ದೊಡ್ಡ ತೋಟ ಇದೆ. ಆ ಮನೆಯ ಬಾಗಿಲು ಇದೆಯಲ್ಲ ಪಶ್ಚಿಮದ ಕಡೆ ಮುಖ ಮಾಡಿಕೊಂಡಿದೆ. ಶ್ರೀರಾಮಕೃಷ್ಣರು ಪಶ್ಚಿಮದ ಬಾಗಿಲಿನಿಂದ ಹೊರಕ್ಕೆ ಬಂದರು. ಆಮೇಲೆ ದಕ್ಷಿಣದ ಕಡೆ ಮುಖ್ಯ ಗೇಟ್ ಇದೆ, ಆ ಗೇಟಿನ ಕಡೆಗೆ ನಡೆದುಕೊಂಡು ಹೊರಟರು. ಅವತ್ತು ರಜಾ ದಿನವಾದ್ದರಿಂದ ಹೆಚ್ಚಿನ ಭಕ್ತರೆಲ್ಲರೂ ಸೇರಿದ್ರು. ಅವರು ತೋಟದಲ್ಲಿ ಗುಂಪು ಗುಂಪಾಗಿ ಒಂದೊಂದು ಕಡೆಯಲ್ಲಿ ಇಟ್ಕೊಂಡು ಮಾತನಾಡ್ತಾ ಇದ್ರು, ಭಗವದ್ ವಿಚಾರವನ್ನು ಮಾತನಾಡ್ತಾ ಇದ್ರು. ಯಾವಾಗ ಶ್ರೀರಾಮಕೃಷ್ಣರು ಈ ಕಡೆ ದಕ್ಷಿಣದ ಗೇಟಿನ ಕಡೆಗೆ ನಡೆದುಕೊಂಡು ಬರ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಯ್ತು. ಅವರು ಮುಂದೆ ಬಂದು ಶ್ರೀರಾಮಕೃಷ್ಣರಿಗೆ ಬಗ್ಗಿ ನಮಸ್ಕಾರ ಮಾಡಿದ್ರು. ಶ್ರೀರಾಮಕೃಷ್ಣರ ಜೊತೆ ತಾವು ಕೂಡ ವಾಕ್ಗೆ ಸೇರಿಕೊಂಡ್ರು. ತನ್ನ ಶಿಷ್ಯರು, ಯುವ ಶಿಷ್ಯರು ಹಿಂದಿನ ರಾತ್ರಿ ಇಡೀ ಅವರು ಸರದಿ ಪ್ರಕಾರ ಶ್ರೀರಾಮಕೃಷ್ಣರ ಸೇವೆಯನ್ನು ಮಾಡಿದರು. ಆದ್ದರಿಂದ ಅವರು ಈಗ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು. ಒಂದಿಬ್ಬರು ಯುವ ಶಿಷ್ಯರು ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಅವರ ಧೂಳು ತೆಗೆಯುವುದು ಅದೆಲ್ಲ. ಶ್ರೀರಾಮಕೃಷ್ಣರು ಈ ರೀತಿ ಮನೆಯಿಂದ ಹೊರಕ್ಕೆ ಬಂದು ಸುಮಾರು ಅರ್ಧ ಭಾಗ ಮುಂದಕ್ಕೆ ಬಂದಿದ್ದಾರೆ. ಅಲ್ಲಿ ಒಂದು ಮಾವಿನ ಮರ ಇರುತ್ತೆ. ಅಲ್ಲೇ ಹತ್ತಿರದಲ್ಲಿ ಪೂರ್ವ ದಿಕ್ಕಲ್ಲಿ ಗಿರೀಶ, ರಾಮಚಂದ್ರ ದತ್ತ, ಅತುಲ ಮತ್ತಿತರ ಭಕ್ತರು ಕುಳಿತುಕೊಂಡಿದ್ರು.